ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಯ ಅನೇಕ ಸಂಚಿಕೆಗಳಲ್ಲಿ ದಾಂಪತ್ಯ ವಿರಸವೇ ಮುಖ್ಯವಾದ ವಿಚಾರವಾಗಿರುತ್ತೆ. ಇವುಗಳನ್ನ ಸರಿ ಮಾಡೋದಕ್ಕಾಗಿ, ಸಮರಸಕ್ಕಾಗಿ ಬದುಕು ಜಟಕಾ ಬಂಡಿಗೆ ಅನೇಕರು ಬರ್ತಾರೆ. ನಾವು ಸಾಂಸ್ಕೃತಿಕವಾಗಿ ನೋಡಿದ್ರೆ ನಮ್ಮ ದೇಶದಲ್ಲಿ ಪ್ರಾಯಶಃ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋ ಕಾರಣ ಅವರಿಗೆ ಮದುವೆಗೆ ಬೇಕಾದಂತಹ ಸಿದ್ಧತೆಗಳು, ಮಾನಸಿಕವಾದ ಸಿದ್ಧತೆಗಳು ಇರೋದಿಲ್ವೇ. ಹಾಗಾಗಿ ಗಂಡನ ಮನೆಗೆ ಹೋದಾಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ. ಇವತ್ತಿನ ಸಮಸ್ಯೆ ಕೂಡ ಹಾಗೆ ಇದೆ. ಪ್ರಾಯಶಃ ಹುಡುಗಿಗೆ ಪೂರ್ತಿಯಾದ ಮಾನಸಿಕ ಸಿದ್ಧತೆ ಇಲ್ಲದ ಕಾರಣ ಮದುವೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಏನಿರಬಹುದು ವಿಚಾರ ಮಾಡೋಣ. ಸಂಧಾನವನ್ನ ನಾವು ನೀವು ಸೇರಿ ಇಲ್ಲಿ ನಿರ್ಮಿಸೋಣ. ಇವತ್ತಿನ ಬದುಕು ಜಟಕಾ ಬಂಡಿಯ ಕಥೆ ಏನು ನೋಡೋಣ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ಸಮಸ್ಯೆ ಉಂಟಾಗಿರೋದು ರೂಪಾಗೆ. ರೂಪಾಳ ಬದುಕಿನ ಬಗ್ಗೆ ನಾವು ವಿಚಾರ ಮಾಡಲು ಹೊರಟಿದ್ದೇವೆ. ನಾನು ನೋಡಿದ ಹಾಗೆ ರೂಪಾ ತುಂಬಾ ಮಾತಾಡೋದಿಲ್ಲ, ಬಹಳ ಸೈಲೆಂಟ್ ಆಗಿರ್ತಾರೆ. ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳುವಷ್ಟು ಧೈರ್ಯ ಅವರಲ್ಲಿ ಇಲ್ಲ. ಹಾಗಾಗಿ ನಾನು ಅವರ ತಂದೆ, ಅವರ ದೊಡ್ಡಮ್ಮ ಮತ್ತು ಅವರ ಅಕ್ಕನ ಕರೆಸ್ತಾ ಇದ್ದೀನಿ. ಸಮಸ್ಯೆ ಏನು ಕೇಳೋಣ. ಅದಾದ ಮೇಲೆ ರೂಪಾನ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಅದಾದ ಮೇಲೆ ರೂಪಾಳ ಗಂಡ, ಅವರ ಕುಟುಂಬ ಎಲ್ಲರನ್ನು ಕರೆಸೋಣ. ಮೊದಲನೇದಾಗಿ ರೂಪಾಳ ತಂದೆ, ದೊಡ್ಡಮ್ಮ ಮತ್ತು ಅಕ್ಕ ಬರ್ತಾ ಇದ್ದಾರೆ. ವಿಚಾರ ಏನು ಕೇಳೋಣ, ಬನ್ನಿ. ನಮಸ್ಕಾರ ಸ್ವಾಮಿ. ಯಾವ ಊರಿನವ್ರು ನೀವು? ಎಲ್ಲಿ ಬರುತ್ತಿದ್ದು? ದೊಡ್ಡಬಳ್ಳಾಪುರ ತಾಲೂಕು. ಏನ್ ಕೆಲಸ ಮಾಡ್ತೀರಿ? ವ್ಯವಸಾಯ. ನೀವು ಎಲ್ಲಿ ಮದುವೆ ಆಗಿದ್ದೀರಮ್ಮ? ತಮ್ಮನಿಗೆ ಕೊಟ್ಟಿದ್ದೇವೆ. ಸರಿ ಸರಿ. ತಂಗಿ ತಮ್ಮ. ಓಹೋ, ನೀವು ಹೆಂಡತಿ ಅಕ್ಕನ? ನಿಮ್ ತಾಯಿ ತಮ್ಮನ್ಗೆ ಕೊಟ್ಟಿದ್ದಾರೆ, ಸೋದರ ಮಾವನ್ಗೆ. ಹೇಳಿ, ದುಃಖ ಆಗ್ತಾ ಇದೆ ಗೊತ್ತು, ಹೇಳಿ ಏನಾಯ್ತು? 3 ವರ್ಷ ಆಯ್ತು ಮದುವೆ ಆಗಿ. ಅದು ಒಂಥರ ಕಾಯಿಲೆ ಅಂತೇಳಿ ತಂದ್ಬಿಟ್ಬಿಡ್ತಾರೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಕರ್ಕೊಂಡು ಹೋಗ್ತಾರೆ, ನಮ್ಮ ಮನೇಲಿ ಏನೂ ಇರೋದಿಲ್ಲ. ಕರ್ಕೊಂಡು ಹೋದ್ರೆ 2 ದಿವಸ ಇಲ್ಲ 3 ದಿವಸ ಇದ್ರೆ ಕಾಯಿಲೆ ಅಂತೇಳಿ ತಂದ್ಬಿಡ್ತಾರೆ. ಯಾರು ಹುಡುಗ? ಯಾರು? ಕಾಮಾಕ್ಷಪ್ಪ ಅಂತ. ಕಾಮಾಕ್ಷಪ್ಪ ಏನ್ ಮಾಡ್ತಾರೆ? ಕಾಮಾಕ್ಷ ಅವ್ರೇನೋ ಕೆಲ್ಸಕ್ಕೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅವ್ರ ಮನೇಲಿ ಎಷ್ಟು ಜನ? ಅವರೊಬ್ರೆ. ಅವರೊಬ್ರೆ, ಒಬ್ನೇ ಮಗ? 2 ಮಕ್ಳಿದ್ದಾರೆ. ಹೆಣ್ಮಕ್ಳು 3 ಜನ 4 ಜನ ಇದ್ದಾರೆ. ಸರಿ ಸರಿ. ಗಂಡ್ ಮಕ್ಳು ಇಬ್ರಾ? ಹ್ಞೂ, ಇಬ್ರು. ಯಾರು ಸಂಬಂಧ ತಂದಿದ್ಯಾರು? ಅವ್ರ ಕಡೆ ಅವ್ರ ಊರವ್ರು ಯಾರೋ ಊರಲ್ಲಿ ಮಾವನ್ ಮದುವೆ ಆಗಿದಾನಂತೆ, ತಂಗಿನ ಕೊಟ್ಟಿದಾರಂತೆ. ಅವರೇ ಕರ್ಕೊಂಬಂದು ಈ ತರ ಮಾಡ್ಕೊಂಡು. ಎಷ್ಟು ವರ್ಷ ಆಯ್ತು ಮಾಮ? 3 ವರ್ಷ ಆಯ್ತು ಸರ್. ನಾಳೆ ಯುಗಾದಿ ಬಂದ್ರೆ ಈ ತಿಂಗಳು ಕಳೆದ್ರೆ 3 ವರ್ಷ ಆಯ್ತು. ಮದುವೆ ಮಾಡ್ಕೊಟ್ಟಿದ್ಯಾರು? ಅವರೇ ಮದುವೆ ಮಾಡ್ಕೊಂಡ್ರು, ನಾವು ಒಡವೆ ಇಟ್ವಿ. ಏನಾದ್ರು ಇದಿತ್ತ, ಡಿಮಾಂಡ್ಸ್ ಇತ್ತ ಮದುವೆ ಟೈಮ್ ನಲ್ಲಿ? ಏನಿಲ್ಲಮ್ಮ, ಅಂತದೇನು ಇರ್ಲಿಲ್ಲ. ಮದುವೆ ಮಾಡ್ಕೊಂಡ್ರು, ನಾವೆಲ್ಲ ಒಡವೆ ಎಲ್ಲ ಇಟ್ಟು ಮದುವೆ ಮಾಡ್ಕೊಟ್ವಿ. ಸೊ ಅವ್ರೇನ್ ಇದ್ ಬೇಕು ಅದ್ ಬೇಕು ಸ್ಕೂಟರ್ ಕೊಡ್ಸಿ ಏನಿಲ್ಲ, ಏನು ಕೇಳಿಲ್ಲಮ್ಮ. ಏನು ಕೇಳಿಲ್ಲ, ಮದುವೆ ಮಾಡ್ಕೊಂಡು ಹೋದ್ರು. ಮದುವೆ ಮಾಡ್ಕೊಂಡು 3 ತಿಂಗಳಿಗೆ ಕರ್ಕೊಂಬಂದು ಮನೇಲಿ ಬಿಟ್ಬಿಟ್ರು. ಏನಂತ ಹೇಳಿ? ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಕರ್ಕೊಂಬಂದು ಮನೇಲಿ ಬಿಟ್ರು. ಅದಾದ್ಮೇಲೆ ಏನೇನ್ ನಡೆದಿದೆ ನನಗೆ ಸ್ವಲ್ಪ ವಿವರವಾಗಿ ಹೇಳಿ. ಅದೇ ಈ ಪದೇ 2-3 ಸಾರಿ ಇದೇ ಕೇಸ್, ಇನ್ನೇನು ಇಲ್ಲ. ನಮ್ಮ ಮನೇಲಿ ಇದ್ರೆ ಏನು ಇರೋದಿಲ್ಲ. ಅಲ್ಲಿಗೆ ಹೋಗ್ಬಿಟ್ರೆ 1 ರಾತ್ರಿ 2 ರಾತ್ರಿ ಇಲ್ಲೇ ಹುಷಾರಿಲ್ಲ ಅಂತೇಳಿ ಕರ್ಕೊಂಬಂದು ಬಿಟ್ಬಿಟ್ಟು ಹೊರಟೋಗ್ತಾನೆ, ಬಂದು ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ. ಅದಾದ್ಮೇಲೆ ಕಂಪ್ಲೇಂಟ್ ಏನಾದ್ರು? ಏನು ಇಲ್ಲ, ನಾವು ಕೊಟ್ಟಿದ್ವಿ. ಅದೇ ಈ ತರ ಹಿಂಗ್ ಮಾಡ್ತಾವನೆ ಅಂತೇಳಿ ನಾವೇ ಕೊಟ್ಟಿದ್ವಿ. ಬಂದು ಕರ್ಕೊಂಡೋಗಿ 1 ವಾರ ಇಟ್ಕೊಂಡ್ರು ಮನೇಲಿ. ತಿರ್ಗಿ ಮಾಮೂಲಿ ಮೈಗೆ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಬಂದು ಬಿಟ್ಟು ಹೋಗ್ಬಿಟ್ರು. ತಿರ್ಗಿ ಬಂದೇ ಇಲ್ಲ ಅವರು. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರ? ಕಂಪ್ಲೇಂಟ್ ಅದೇ, ಮಗು ಕರ್ಕೊಂಡು ಹೋಗ್ತಾ ಇಲ್ಲ, ಏನಿಲ್ಲ, ಮನೇಲಿ ಬಿಟ್ಟು ಹೋಗ್ತಾರೆ, ತಿರ್ಗಿ ಬರೋದು ಇಲ್ಲ, ಏನಿಲ್ಲ ಗಂಡ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅಷ್ಟೇ. ಡೌರಿ ಸಮಸ್ಯೆ ಏನಾದ್ರು ಇದೆಯಾ? ಏನಿಲ್ಲ. ನಿಮ್ ತಂಗಿ ಏನ್ ಹೇಳ್ತಾರೆ? ನಮ್ ತಂಗಿ ಏನ್ ಹೇಳ್ತಾಳೆ, ಗಂಡನ ಮನೇಲಿ ಹೋಗಿ ಇಷ್ಟ ಐತೆ ಅವಳಿಗೆ. ಗಂಡನ ಮೇಲೆ ನಾವೇನಾದ್ರೂ ಹೇಳಿದ್ರು ಅವಳು ಒಪ್ಪಲ್ಲ. ಗಂಡ ಒಳ್ಳೇನು ಅಂತ ಹೇಳ್ತಾಳ ಅವಳು. ಅತ್ತೆ ಮಾವ ಹೇಗೆ? ಅತ್ತೆ ಮಾವ ಇಲ್ಲ, ಅತ್ತೆ ಇದಾರೆ. ಅವರು ಏನು ಆತರ ಏನು ಕೆಟ್ಟವ್ರೇನಲ್ಲ. ನಾದ್ನೀರಿಂದ ಏನಾದ್ರು? ನಾದ್ನಿ ಇದಾರೆ, ಒಬ್ಬ ಮೈದ ಇದ್ದಾನೆ. ಒಂದ್ ಮದ್ವೆ ಆಗಿರೋದೇ ಒಂದ್ ನಾದ್ನಿ ಊರಲ್ಲೇ ಇದೆ. ಏನು ಅವರು ಏನು ಆತರ ಏನಿಲ್ಲ. ನಾವು ಯಾವಾಗ ಒಂದ್ಸಲ ಹೋಗ್ತೀವಿ ಬರ್ತೀವಿ. ಮುಂಚೆ ಎಲ್ಲ ಹುಷಾರಾಗಿದ್ಲ ನಿಮ್ ತಂಗಿ? ನಮ್ಮನೇಲೆಲ್ಲ ಹುಷಾರಾಗಿ ಇರ್ತಾಳೆ. ಅಲ್ಲಿ ಹೋದ್ರೆ ಮಾತ್ರ ಇನ್ ನಮ್ಮನೇಲೆಲ್ಲ ಹುಷಾರಾಗಿ ಇರ್ತಾರೆ. ಅಲ್ಲಿ ಹೋದ್ರೆ ಮಾತ್ರ ಮೈ ಹುಷಾರಿರಲ್ಲ ಅವ್ರಿಗೆ. ಏನಾಗತ್ತಂತೆ? ಜ್ವರ ಬರುತ್ತೆ, ಮುನ್ಕೊಂಡ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ಜ್ವರ ಬರುತ್ತೆ, ವಾಂತಿ ಆತರ ಎಲ್ಲ ಆಗುತ್ತೆ, ಮುನ್ಕೊಂಡ್ಬಿಡ್ತಾರೆ. ನೀವು ಮಾತಾಡ್ ನೋಡಿದ್ದೀರಿ? ನಮ್ಮ ಮಾತಾಡಿದ್ರೆ ಓದ್ತೀವಿ ನಾವು ಅಂತ. ಇಲ್ಲಿ ನಮ್ಮ ಇವ್ರ ಮನೆಯಲ್ಲಿದ್ರೆ ಚೆನ್ನಾಗಿರ್ತಾರೆ, ಅಲ್ಲಿಗೆ ಹೋದ್ರೆ ಆ ಥರ ಆಗ್ತದೆ.
ಅವ್ರ ತಾಯಿಗೆ ಅದೇ ಯೋಚನೆ, ಇವಳು ಹಿಂಗಾಗೋದ್ಲೆ ಅಂತ ಮನ್ಗೆ ಬಿಟ್ಟವಳೆ. ಹುಷಾರೇ ಇಲ್ಲ ಅವ್ರ ತಾಯಿಗೆ. ನಿಮ್ ತಂಗಿ? ನಮ್ಮ ತಂಗಿಗೆ. ಹಂಗೂ ಇಲ್ಲಿ ಇವತ್ತು ಹೋಗು ಅಂದ್ರೆ ನಾನು ಹೋಗಲ್ಲಕ್ಕ, ನನ್ನಿಂದ ಸುಸ್ತಾಗ್ತದೆ, ನಾನು ಹೋಗಲ್ಲ, ನೀನೇ ಹೋಗು ಅಂತ ಹೇಳ್ತಾರೆ. ಇಬ್ರು ಮಕ್ಕಳನ್ನ ತಮ್ಮದಿರ್ಗೆ ಕೊಟ್ಟಿರೋದು. ಅವ್ರು ಚಿಕ್ಕಪ್ಪನ ಮಗನಿಗೆ, ಅವರು ತಮ್ಮನೇ ಆಗಬೇಕು. ಇವರು ಸದ್ಯ ತಮ್ಮನಿಗೆ ಕೊಟ್ಟಿರೋದು. ಇವಾಗ ಇವ್ರದ್ದೇ ಹೊಸನಂಟು ಸ್ಥಾನ ಮಾಡಿಕೊಟ್ಟಿದ್ರು. ಅವರು ಚೆನ್ನಾಗೇ ಇದ್ರು. ಅದೇನಾಯ್ತು ಅಂತಾನೆ ಗೊತ್ತಿಲ್ಲ. ಹೋಗಿ 3 ತಿಂಗಳು ಸಂಸಾರ ಮಾಡಲಿಲ್ಲ ಅವರು. ಅಲ್ಲಿಗೋದ್ರೆ ಮೈಗೆ ಹುಷಾರಿಲ್ದಂಗೆ ಆಗ್ತದೆ, ಕರ್ಕೊಂಬಂದು ಬಿಟ್ಬಿಡ್ತಾರೆ. ಅದಾದ್ಮೇಲೆ ಏನು ದೊಡ್ಡವರು ಕೂತು ಮಾತಾಡಿ ಏನಾದ್ರು ಆಗಿದೆಯಾ? ಏನು ಇಲ್ಲ. ಇಲ್ಲಿಗೆ ಬಂದಿರೋ ಉದ್ದೇಶ? ಅದೇ ಇವರು ನ್ಯಾಯ, ನಮ್ಗೊಂದು ನ್ಯಾಯ. ಹುಡುಗಿ ನಾನು ಹೋಗಿ ಬಾಳ್ತೀನಿ, ಗಂಡನ ಮನೆಗೆ ಹೋಗ್ತೀನಿ ಅಂತವ್ರೆ. ಅದಕ್ಕೆ ಅವ್ರ ಗಂಡ ಏನು ಹೇಳ್ತಾರೆ ಕೇಳಿ ಕಳ್ಸ್ಕೊಡಕ್ಕೆ ನಮ್ಗೆ ಇಷ್ಟ. ಚೆನ್ನಾಗಿರ್ಬೇಕು, ಅವಳು ಹೋಗಿ ಮನೇಲಿ ಗಂಡನ ಜೊತೆಲಿ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ನೀವು ಮಾತಾಡಿದ್ದೀರಾ ನಿಮ್ ತಂಗಿ ಜೊತೆ? ನಮ್ ತಂಗಿ ಜೊತೆ ನಾವು ಮಾತಾಡಿದೀವಿ. ಅವ್ಳಿಗೆ ಹೋಗಿ ಇರಕ್ ಇಷ್ಟ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಅವ್ರ ಗಂಡನೇ ಬರೋದಿಲ್ಲ, ಮನೆಗೆ ಬರೋದು ಇಲ್ಲ, ಕರ್ಕೊಂಡು ಹೋಗೋದು ಇಲ್ಲ. ಅವಳಿಗೆ ಇಷ್ಟ ಐತೆ, ಬರೋದೇ. ಕರ್ಕೊಂಬಂದ್ ಬಿಟ್ಬಿಟ್ರೆ ಏನು ಎತ್ತ ಅಂತ ಒಂದು ಫೋನು ಮಾತಾಡಲ್ಲ, ಮನೆಗೂ ಬರೋದಿಲ್ಲ. ಯಾರು ಅಳಿಯ? ಮಾತಾಡ್ಸೋದಿಲ್ಲ, ಊರಿಗೂ ಬರೋದಿಲ್ಲ. ಅವ್ರಿಗೆ ಬೇರೆ ಯಾರನ್ನಾದ್ರೂ ಪ್ರೀತಿಸೋದು ಆ ಥರದ್ದು ಏನಾದ್ರು? ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಮೇಡಮ್. ಅಥವಾ ಅವ್ರಿಗೆ ಬೇರೆ ಮದುವೆ ಆಗ್ಬೇಕು ಅಂತ ಏನಾದ್ರು ಇದೆಯಾ? ಬಂದ್ರು ಏನು ನಮ್ ಕೂಡ ಏನು ಮಾತಾಡೋದು? ಅವ್ರಲ್ಲ, ಅವ್ರ ಮನೆಯವ್ರು ಏನಾದ್ರು ಹೇಳಿದಾರ ಬೇರೆ ಮದುವೆ ಮಾಡ್ಬಿಡ್ತೀವಿ ನಮ್ಮ ಮಗನಿಗೆ? ಹೇಳಿದಾರೆ, ಬೇರೆ ಮದ್ವೆ ಮಾಡ್ತೀವಿ ಅಂತ ಹೇಳಿದ್ರು. ಮದ್ವೆ ಏನು ಮಾಡಿಲ್ಲ ಇನ್ನು. ಯಾವಾಗ ಹೇಳಿದ್ರು ಇದನ್ನ? ಮದ್ವೆ ಮಾಡ್ತೀವಿ ಅಂತ ಮೈಗೆ ಹುಷಾರಿರ್ಲಿಲ್ಲ, ಯಾವಾಗ್ಲೂ ಮೈಗೆ ಹುಷಾರಿಲ್ದಂಗ ಆಗ್ತಾ ಇರ್ತೈತೆ. ನಾವು ನಿಮ್ ಮಗಳನ್ನ ಕರ್ಕೊಂಡೋಗಿ ಸಾಕ್ತಿವಿ, ಮದ್ವೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಮದ್ವೆ ಮಾಡಿ